1260ರಲ್ಲಿ ಹೊಯ್ಸಳ ರಾಜ ತ್ರಿಪುರಂ ವಲ್ಲಮಲ್ಲ ಎಂಬತ್ತ ರಾಜನು ಅಂತರವುಳ್ಳ ನಿರ್ಮಿಸಿದ್ದ ಇದು ದೇವಸ್ಥಾನ. ಆವಾಗ ಇಲ್ಲಿ ಪ್ರಧಾನ ದೇವರಾದ ಶಿವನ ತಲೆ ಮೇಲೆ ಚಂದ್ರನನ್ನು ಹೊಂದಿದ್ದಾನೆ. ನಾವು ದೇವರ ಗರ್ಭಗುಡಿಯಲ್ಲಿ ಒಳಗಡೆ ಹೋಗಿದ್ದು ನೋಡಿದ ಮೇಲೆ ಶಿವನ ತಲೆ ಮೇಲೆ ಒಂದು ಚಂದ್ರ ಕಾಣಿಸುತ್ತೆ. ಆ ಚಂದ್ರ ಕಾಣಿಸುತ್ತೆ, ಅದಕ್ಕೆ ಚಂದ್ರಚೂಡನೆಂದು ಕರೆಯುತ್ತಿದ್ದರು. ಈಗ ಇವಾಗ ಸೋಮವಾರ ಇರೋದರಿಂದ ಈಗ ಭಕ್ತರೆಲ್ಲ ಜಾಸ್ತಿ ಬರ್ತಾಯಿದ್ದಾರೆ. ಅದರಲ್ಲೂ ರಜೆ ಕೂಡ ಇದೆ ಸೋಮವಾರ, ಅದಕ್ಕೆ ಎಲ್ಲರೂ ಬರ್ತಾಯಿದ್ದಾರೆ ಮೋಸ್ಟ್ಲಿ. ಆದರೆ 45 ಮಿನಿಟ್ ಆಗ್ಬೋದು. ಇವಾಗ ನೋಡಿ ಜನ ಎಷ್ಟಿದ್ದಾರೆ ಅಂತ ತೋರಿಸ್ತೀನಿ. ಇವಾಗ ನೋಡಿ 45 ಮಿನಿಟ್ ಆಗ್ಬೋದು ಅಂದ್ಕೊಂಡು. ಯಾಕೆ ಎವ್ರಿ ಟೈಮ್ ಇದು 45 to 1 hour ಒಳಗಡೆ ದರ್ಶನ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಬಂದಮೇಲೆ ನಿಮಗೆ ಮತ್ತೆ ಏನು ಎತ್ತಂತ ಬೆಂಗಳೂರಿನಿಂದ ಯಾವ ಥರ ಆಗುತ್ತೆ ಅಂತೆಲ್ಲ ನೀವು ಗರ್ಭಗುಡಿ ಒಳಗಡೆ ಹೋಗ್ತಾ ಇರುವಾಗ ಗೋಡೆ ಮೇಲೆ ನೋಡಿದರೆ ಅಲ್ಲಿ ಚಂದ್ರಚೂಡ ಅಂತಿರುತ್ತೆ. ಅದಕ್ಕೆ ಚಂದ್ರಚೂಡ ದೇವಸ್ಥಾನ ಅಂತ ಕರೀತಿದ್ದಾರೆ. ಶಿವನ ಮೇಲೆ ಇರೋದ್ರಿಂದ ಚಂದ್ರಚೂಡ ಅಂತ ದೇವರ ಹೆಸರು ಬಂದಿರುತ್ತೆ. ಇದು ಹೊಸೂರಿನ ಪ್ರಮುಖ ಶಿವನ ದೇವಾಲಯ ಆದ್ದರಿಂದ ಇಲ್ಲಿ ಶ್ರೀ ಚಂದ್ರಚೂಡೇಶ್ವರ ದೇವಾಲಯವು ಬೆಟ್ಟದ ಮೇಲೆ ನೆಲೆಗೊಂಡಿದೆ. ಇದು ಶಾಂತಿಯುತವಾದ ವಾತಾವರಣ ಮತ್ತು ನಗರದ ನೋಟಗಳಿಗೆ ವಾಸಿಯಾದ ತಾಣ. ಇದು ಹೊಸೂರಲ್ಲಿರೋದರಿಂದ ಬಸ್ ಸ್ಟ್ಯಾಂಡಿಂದ ಒಂದು 2.5 ಕಿಲೋಮೀಟ್ರ್. ಹಾಗೆ ಬೆಂಗಳೂರಿನಿಂದ ಪ್ರವಾಸಕ್ಕೆ ಬರ್ಬೋದು. ಆ ಥರ ಸುತ್ತಮುತ್ತಲಿನ ಭಕ್ತರು ಇಲ್ಲಿ ಭೇಟಿ ನೀಡ್ತಾ ಇರ್ತಾರೆ. ಅವಾಗ ನಾರ್ಮಲ್ ಡೇಸಲ್ಲೂ ನೋಡಿ ಎಷ್ಟು ಜನ ಬಂದಿದ್ದಾರೆ. ಬೆಂಗಳೂರು, ಹೊಸೂರು ಲೋಕಲ್ ಜನ ಇಲ್ಲಿ ಬೇಜಾನ್ ಜನ ಬರ್ತಾರೆ ಇವಾಗ 1 day ಸ್ಪೆಂಡ್ ಮಾಡೋ ಸಂಬಂಧ. ಇದು ಶಿವನ ದೇವಾಲಯ ಇದೆ.